ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಂತ್ ಕುಮಾರ್ ಕಾಟೋಕರ್ ಅಂತ. ಇಂದು ಭಾವಸಾರ ಕ್ಷತ್ರಿಯ ಕೋಆಪರೇಟಿವ್ ಬ್ಯಾಂಕ್ ಇದರ ನಿಕಟಪೂರ್ವ ಅಂದರೆ ಮಾಜಿ ಅಧ್ಯಕ್ಷ ಹಾಗೂ ಇವಾಗ ಚುನಾಯಿತ ನಿರ್ದೇಶಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ದಿನ ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ, ಇದೇ ಥರ ವಿಡಿಯೋ ಈ ಒಂದು ಸಬ್ಜೆಕ್ಟು ನಮ್ಮ ಬ್ಯಾಂಕ್ ಅಂದರೆ ಭಾವಸಾರ ಕ್ಷೇತ್ರ ಕೋಆಪರೇಟಿವ್ ಬ್ಯಾಂಕ್ಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಸೂಪರ್ವೈಸರ್ ಆ್ಯಕ್ಷನ್ ಫ್ರೇಮ್ವರ್ಕ್ಸ್ನ ಒತ್ತಡ ಹೇರಿದರು. ಅದರಲ್ಲಿ ತುಂಬ 2.5-3 ವರ್ಷದ ಸ್ವಲ್ಪ ನಾವು ನಮ್ಮ ಮೆಂಬರ್ಸ್ಗಳಿಗೆ, ನಮ್ಮ ಷೇರುದಾರರಿಗೆ ಕೆಲವು ಸವಲತ್ತುಗಳನ್ನು ಕೊಡೋಕ್ಕೆ ಕಷ್ಟ ಆಗ್ತಾ ಇತ್ತು. ಅಂದರೆ ಜಾಯಿಂಟ್ ಲೋನ್ನ ನಾವು ಸ್ಟಾಪ್ ಮಾಡಿದ್ವಿ. ಆಮೇಲೆ ಡೆಪಾಸಿಟ್ ರೇಟ್ಸು SBIನವ್ರು ಏನು ಡೆಪಾಸಿಟ್ ರೇಟ್ ಕೊಡ್ತಾರೆ ಅದನ್ನು ಕೊಡಿ ಅಂತ ರಿಸರ್ವ್ ಬ್ಯಾಂಕ್ ಅವರು ಒತ್ತಡ ಹೇಳಿದ್ರು. ಆಮೇಲೆ ಮೋರ್ ದೆನ್ 25,000 ಅಷ್ಟು ಒಂದು ಖರ್ಚುಗಳನ್ನ ಕಡಿವಾಣ ಹಾಕಿದ್ರು. ಸೊ ಇದೆಲ್ಲ ಆ್ಯಕ್ಚುಲಿ ಡಿಸೆಂಬರ್ 2022 ನಾನು ಅಧ್ಯಕ್ಷನಾಗಿದ್ದಾಗ, ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೆಲಸ ಮಾಡ್ತಿದ್ದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಮಾನದಂಡವನ್ನು ಒತ್ತಡವನ್ನು ಹೇರಿ ನೀವು ಸರಿಪಡಿಸ್ಕೊಳ್ಳಿ ಅಂತ. ಇಟ್ ಇಸ್ ನಾಟ್ ಆ್ಯಕ್ಚುಲಿ ಅ ಪನಿಷ್ಮೆಂಟ್. ನಾನು ಹಿಂದೆನೂ ಈ ವಿಡಿಯೋಗಳಲ್ಲಿ ನಿಮಗೆ ಕೆಲವು ವಿಡಿಯೋಲಿ ಹೇಳಿದ್ದೆ, ಬ್ಯಾಂಕಿಗೆ ಇದು ಪನಿಷ್ಮೆಂಟ್ ಅಂತಲ್ಲ, ಕೆಲವೊಂದು ವಿಚಾರಗಳೇ ಸರಿಪಡಿಸ್ಕೊಳ್ಳಿ ಅಂತೇಳಿ ನಮಗೆ ಕೆಲವೊಂದು ಕಡಿವಾಣ ಹಾಕಿದ್ರು. ಏನೇನು ಕಡಿವಾಣ ಹಾಕಿದ್ರು ಅಂತ ಹೇಳಿದ್ರೆ, ಜಾಯಿಂಟ್ ಲೋನ್ನ ಸ್ಟಾಪ್ ಮಾಡಿಸಿದ್ರು. ಯಾಕೆಂದರೆ ಅನ್ಸೆಕ್ಯೂರ್ಡ್ ಲೋನ್ಸ್ನ ರಿಕವರಿ ಮಾಡಿ ಅಂತ ಹೇಳಿ ಅದು ರಿಕವರಿ ಮಾಡೋದು. ಆಮೇಲೆ NPA ಪರ್ಸೆಂಟೇಜು ಲೆಸರ್ ದೆನ್ 3%, ಲೆಸರ್ ದೆನ್ 5% ಮಾಡಿ ಅಂತ ಹೇಳಿದರು. ಆಮೇಲೆ CRA ರೇಷಿಯೋನ ನೀವು ಎವ್ರಿ ಇಯರ್ ಅಂದರೆ ಅವ್ರು ಕೊಟ್ಟಿರೋಂಥ ಕೆಲವು ಬೆಂಚ್ ಮಾರ್ಕಲ್ಲಿ ಮೋರ್ ದೆನ್ 10%, 11% ಮಾಡಿ ಅಂತ ಹೇಳಿದರು. ಅದೆಲ್ಲ ನಾವು ಇವತ್ತಿನ ದಿನ ಅಂದರೆ ಇವತ್ತು ಶುಕ್ರವಾರ, ಇವತ್ತು ಶ್ರಾವಣ ಮಾಸ ಶುಕ್ರವಾರ, ಹೇಳೋಕ್ಕೆ ಇಷ್ಟ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಏನಂತ ಹೇಳಿದ್ರೆ, ನಾವು ಈ ಒಂದು ರಿಸರ್ವ್ ಬ್ಯಾಂಕಿನ ಎಲ್ಲ ಕ್ಲಚಸ್ಸಿಂದ ಹೊರಗೆ ಬಂದಿದ್ದೀವಿ. ಅಂದರೆ ಸೂಪರ್ವೈಸರಿ ಆ್ಯಕ್ಷನ್ ಫ್ರೇಮ್ವರ್ಕ್ಸ್ ಅಂತ ಏನು ಒತ್ತಡ ಹೇರಿದ್ರು ನಮ್ಮ ಮೇಲೆ, ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಹಿಂಪಡೆದಿದ್ದಾರೆ. ಇದಕ್ಕೆ ಹಿಂಪಡೆಯೋದಕ್ಕೆ ಏನೇನು ಮಾನದಂಡ ನೋಡ್ತಾರೆ ಅಂದರೆ, ವಾಟ್ ಆರ್ ದಿ ಕ್ರೈಟೀರಿಯಾಸ್ ಟು ವಿಡ್ರಾ ದಿ SAF ಅಂತ ಹೇಳಿದ್ರೆ, 2022 ಡಿಸೆಂಬರಲ್ಲಿ ನಮಗೆ SAFನ ಹೇರಿದ್ರು. ಅದರಲ್ಲಿ ನೆಕ್ಸ್ಟ್ ಮಾರ್ಚ್ 23 ಮಾರ್ಚಲ್ಲಿ ತಾವು ಅಂದರೆ 24 ಮಾರ್ಚಲ್ಲಿ ನೀವು NPSನ ಕಮ್ಮಿ ಮಾಡಿ, ಆಮೇಲೆ ನಿಮ್ಮ CRA ರೇಷಿಯೋಸ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತೆಲ್ಲ ನಮ್ಗೆ ಹೇಳಿದರು. ಆಮೇಲೆ ನಮಗೆ ಖರ್ಚುಗಳನ್ನ ಕಮ್ಮಿ ಹಾಕಿದ್ರು. ಸೊ ಅಂದಿನ ಟೈಮಲ್ಲಿ ನಿಜವಾಗ್ಲೂ ನಾವು ಇವತ್ತಿನ ದಿನ ನಮ್ಮ ಸಿಬ್ಬಂದಿ ವರ್ಗ, ಬಹುಮುಖ್ಯವಾಗಿ ಎಲ್ಲ ಬ್ರಾಂಚ್ ಮ್ಯಾನೇಜರ್ಸು ಮತ್ತು ರಿಕವರಿ ಸ್ಟಾಫ್ಸು, ಸ್ಕ್ವಾಡ್ಸು, ಅವರೆಲ್ಲ 2024ಅಲ್ಲಿ ಮಾಡಿರೋಂಥ ಒಂದು ರಿಕವರೀಸ್ ಆಗಲಿ ನಿಜವಾಗ್ಲೂ ಶ್ಲಾಘನೀಯ ಅದು. ಸೊ ದಟ್ ಈಸ್ ಹೌ ವಿ ಕುಡ್ ಅಚೀವ್ NPA ಬಿಲೋ 3%. ಇದನ್ನ ಒಂದು ಕ್ರೈಟೀರಿಯಾಗಿ ನಮ್ಮ ರಿಸರ್ವ್ ಬ್ಯಾಂಕ್ ಅವರು ತಗೊಂಡ್ರು. ಹಾಗೆ 2025 ಅದರಲ್ಲಿ ಮತ್ತೆ ಅವರು ನಿಮಗೆ 2024ಅಲ್ಲೇ ನಾವು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸ್ನ ತುಂಬ ಚೆನ್ನಾಗಿ ಮಾಡಿದ್ವಿ. ಬಟ್ ಕಾರಣಾಂತರದಿಂದ ರಿಸರ್ವ್ ಬ್ಯಾಂಕ್ ಅವರು ನಮಗೆ ಆಡಿಟ್ ಮಾಡೋಕ್ಕೆ ಅಂದರೆ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಈ ವರ್ಷ ಅಂದರೆ ಜಾನ್ವರಿಯಲ್ಲಿ 2025 ಜಾನ್ವರಿಯಲ್ಲಿ ಬರಬೇಕಾಗಿ ಬಂತು. ಸೊ 25 ಜಾನ್ವರಿ ಬಂದಾಗ ಅವರು ನಮ್ಮ ಎಲ್ಲ ಕ್ರೈಟೀರಿಯಾಸ್ನ ನೋಡಿ ನಮ್ಮ CEO ಅವ್ರನ್ನೆಲ್ಲ ಮಾತಾಡಿಸಿ, ಮುಂದಿನ ಅಧ್ಯಕ್ಷರು, ಮುಂದಿನ ಅಧ್ಯಕ್ಷರು ಅವ್ರನ್ನೆಲ್ಲ, ಐ ಮೀನ್ ಟು ಸೇ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಇವ್ರನ್ನೆಲ್ಲ ಭೇಟಿ ಮಾಡಿ, ನೀವು 2024ಅಲ್ಲಿ ಆಗಿರೋಂಥ ಒಂದು ಪರ್ಫಾರ್ಮೆನ್ಸ್ ರಿಸಲ್ಟ್ಸ್ನ ನೋಡಿ 2025 ಜಾನ್ವರಿಯಲ್ಲಿ ಅವರು ಆಡಿಟಿಗೆ ಬಂದು ಇವತ್ತಿನ ದಿನ ನಮಗೆ ಸೂಪರ್ವೈಸರಿ ಆ್ಯಕ್ಷನ್ ಫ್ರೇಮ್ವರ್ಕ್ಸಿಂದ ಹೊರಗೆ ತೊಗೊಂಬಂದಿದ್ದಾರೆ. ನಾವು ನಿಜವಾಗ್ಲೂ ಅಂದರೆ ಭಾವಸಾರ ಬಂಧುಗಳಿಗೆ ನಾವು ಇವತ್ತು ನಿಜವಾದ ಒಂದು ಏನು ಹೇಳ್ತೀವಿ, ಐ ಡೋಂಟ್ ನೋ ವಾಟ್ ಟು ಸೇ, 2.5 ವರ್ಷ 3 ವರ್ಷ ನಿಮಗೆ ತುಂಬ ತೊಂದರೆ ಆಗಿತ್ತು, ತಾಪತ್ರೆ ಆಗಿತ್ತು. ಜಾಯಿಂಟ್ ಲೋನ್ಸ್ಗಳನ್ನ ಸ್ಟಾಪ್ ಮಾಡೋದ್ರಲ್ಲಿ ನಮಗೂ ತುಂಬ ದುಃಖ ಇತ್ತು. ಏನಾಗಿತ್ತು ಅಂತ ಹೇಳಿದ್ರೆ, ಮದುವೆ ಮುಂಜಿ ಯಾವುದೋ ಒಂದು ಟೈಲರಿಂಗ್ ಅದಕ್ಕೆ ನಿಮಗೆ ದುಡ್ಡು ಬೇಕಾಗಿತ್ತು. ನಾವು ನಮ್ಮ ಭಾವಸಾರ ಬ್ಯಾಂಕಿಂದ ಲೋನ್ ಕೊಡೋಕ್ಕಾಗ್ತಿರ್ಲಿಲ್ಲ. ಬಟ್ ಇವತ್ತಿನ ದಿನ ನಾವು ಮತ್ತೆ ಶುರು ಮಾಡಿದ್ದೀವಿ. ಡೆಪಾಸಿಟ್ ರೇಟ್ನ ಜಾಸ್ತಿ ಮಾಡಿದ್ದೀವಿ. 8.60, 8.50 ಡೆಪಾಸಿಟ್ ರೇಟ್ ಮೋರ್ ದೆನ್ 3 ಇಯರ್ಸ್ ಅಂತ ಹೇಳಿ ನಾವು ನಮ್ಮ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂದರೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಇಂದಿನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಾವೆಲ್ಲ ಡಿಸ್ಕಸ್ ಮಾಡಿ ಈಗ ನಮ್ಮ ಭಾವಸಾರ ಜನತೆಗೆ, ಬೆಂಗಳೂರಿನ ಭಾವಸಾರ ಜನಾಂಗದವರು, ಭಾವಸಾರ ಜನತೆಗೆ ಇನ್ನು ಮುಂದೆ ಯಾವುದೇ ತೊಂದರೆ ಆಗದೇ ಕೆಲಸ ಮಾಡ್ತೀವಿ ಅಂತ ಪ್ರತಿಜ್ಞೆ ತಗೊಂಡಿರೋದು ನಿಜವಾಗ್ಲೂ ಸತ್ಯ. ಹಾಗೆಯೇ ನೀವು ಅಂದರೆ ನಮ್ಮ ಷೇರುದಾರರು ಅಂದರೆ ನಮ್ಮ ಬ್ಯಾಂಕಿನ
ಓನರ್ಸ್ ಆಫ್ ದ ಬ್ಯಾಂಕ್. ನಿಮ್ಮ ಶೇರು ನಮ್ಮ ಬ್ಯಾಂಕ್ ರಿಟರ್ನ್ ಇವಾಗ ನಾವೆಲ್ಲ ಬರೀ ಕಸ್ಟೋಡಿಯನ್ ಅಷ್ಟೇ. ನೀವು ನಮ್ಗೆ ಎಲೆಕ್ಷನ್ ಗೆಲ್ಸಿದ್ದೀರಾ ನೋಡ್ಕೊಡಿ ಅಂತ ಹೇಳಿದ್ದೀರಾ. ಬಟ್ ಷೇರುದಾರರಾಗಿ ತಾವುಗಳು 2.5 ವರ್ಷ ನಿಜವಾಗ್ಲೂ ನಿಮ್ಮ ಪೇಷನ್ಸ್ಗೆ ನನ್ನ ಚಿರಋಣಿ. ಹಾಗೂ ನೀವು ನಮ್ಮ ಬ್ಯಾಂಕ್ ಮೇಲೆ ಇಟ್ಟಿರುವಂಥ ಭರವಸೆ ನಾವು ಇನ್ನು ಮುಂದಿನ ದಿನಗಳಲ್ಲಿ, ಇವತ್ತಿನ ದಿನ ಸ್ಟಾರ್ಟ್ ಆಗಿದೆ, ಡೆಪಾಸಿಟ್ ರೇಟ್ ಸ್ಟಾರ್ಟ್ ಆಗಿದೆ, ಡೆಪಾಸಿಟ್ ಜಾಸ್ತಿ ಆಗಿ ಶುರುವಾಗಿದೆ. ಇದೇ ಹೆಡ್ ಆಫೀಸಲ್ಲಿ ಇವಾಗ ತಾನೇ ಇನ್ಫಾರ್ಮೇಷನ್ ಬಂತು, ನಮಗೆ ಆಲ್ರೆಡಿ 5 ಲಕ್ಷದ ಮೇಲೆ ಡೆಪಾಸಿಟ್ಸ್ ಉತ್ಸಾಹದಿಂದ ನಮ್ಮ ಜನಾಂಗದವರು ಬಂದು ಡೆಪಾಸಿಟ್ ಮಾಡ್ತಾ ಇದ್ದಾರೆ. ತಾವು ಕೂಡ ಬನ್ನಿ, ನಮ್ಮ ಬ್ಯಾಂಕು SAF ಇಂದ ಹೊರಗೆ ಬಂದಿದೆ, ಇನ್ನೂ 25-30 ವರ್ಷ ನಾವು ಹಿಂತಿರುಗಿ ನೋಡೋ ಪರಿಸ್ಥಿತಿ ಬರೋದಿಲ್ಲ ಅಂತ ಹೇಳ್ತಾ, ನಮ್ಮ ಒಂದು ಈ 2.5 ವರ್ಷಕ್ಕೆ ನಾವು ಕೊಟ್ಟಿರೋಂಥ ಅನ್ಫಾರ್ಚುನೇಟ್ ಆಗಿ ನಿಮಗೆ ಲೋನ್ಸ್ನ ಕೊಡೋಕ್ಕಾಗಿಲ್ಲ, ಡಿವಿಡೆಂಡ್ಸ್ನ ಕೊಡೋಕ್ಕಾಗಿಲ್ಲ. ಇದಕ್ಕೆ ನಾವು ತುಂಬ ವಿಷಾದ ವ್ಯಕ್ತಪಡಿಸಿ, ಮುಂದಿನ ದಿನಗಳಲ್ಲಿ ತಾವುಗಳು ನಿಮ್ಮ ಬ್ಯಾಂಕು ನಮ್ಮ ಬ್ಯಾಂಕು ಬಂದು ವ್ಯವಹಾರ ಮಾಡಿ ಡೆಪಾಸಿಟ್ಸ್ ಇಡಿ. ಆಮೇಲೆ ನಿಮ್ಮ ಸೇವೆಗೆ ಸದಾ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸು ನಿಮ್ಮ ಸೇವೆಗೆ ಇರ್ತೀವಿ ಅಂತ ಹೇಳ್ತಾ, ನಿಮಗೆ ಇನ್ನು ಮುಂದೆ ನಾವು ನಿಮಗೆ ಜಾಯಿಂಟ್ ಲೋನ್ಸ್ನ, ಶ್ಯೂರಿಟಿ ಲೋನ್ಸ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ತಾವುಗಳು ದಯವಿಟ್ಟು ಬಂದು ಲೋನ್ ತೊಗೊಳ್ಳೋದು ಒಂದೇ ಇಂಪಾರ್ಟೆಂಟ್ ಅಲ್ಲ ಮಾನ್ಯ ಷೇರುದಾರರೇ ಹಾಗೂ ಮೆಂಬರ್ಸ್ಗಳೇ. ನೀವು ಅದನ್ನು ಹಿಂತಿರುಗಿ ಸರಿಗೆ ಕಟ್ಟುವಂಥದ್ದು ನಿಮ್ಮ ಡ್ಯೂಟಿ ಆಗಿರುತ್ತೆ. ಯಾಕಂದರೆ ಇವಾಗ ಆಲ್ರೆಡಿ ಅನುಭವಿಸಿದ್ದೀವಿ, 2.5 ವರ್ಷ ಕಷ್ಟ ಅನುಭವಿಸಿದ್ದೀವಿ. ಹಾಗಾಗಿ ನಿಮ್ಮ ಬ್ಯಾಂಕು ನೀವು ಲೋನ್ಸ್ ತಗೊಳ್ಳಿ, ಅದ್ರ ತಕ್ಕಂಗೆ ರೀಪೇಮೆಂಟನ್ನು ಸರಿ ಮಾಡಬೇಕು ಅಂತ ಹೇಳ್ತಾ, ಇವತ್ತಿಂದ ಮತ್ತೆ ನಿಮಗೆ ಹೃದಯಪೂರ್ವಕ ಅಭಿನಂದನೆಗಳು. ಆಮೇಲೆ ತುಂಬ ನೋವು ವಿಚಾರ ಅಂದರೆ 2.5 years 3 years ನಾವು ನಿಮಗೆ ಯಾವುದು ಸೌಲಭ್ಯಗಳು ಕೊಡೋಕ್ಕಾಗಿಲ್ಲ. ಹಾಗಾಗಿ ಇನ್ನು ಮುಂದೆ ನಾವು ಸೌಲಭ್ಯಗಳೆಲ್ಲ ಕೊಡೋಕ್ಕೆ ಶುರು ಮಾಡಿದ್ದೀವಿ. ನಿಮ್ಮ ಬ್ಯಾಂಕು, ದಯವಿಟ್ಟು ಬ್ಯಾಂಕಿಗೆ ಬನ್ನಿ, ಒಳ್ಳೆಯ ನಿರ್ದೇಶಕ ಮಂಡಳಿ ಇದೆ. ಹಾಗಾಗಿ ಇದ್ರ ಜೊತೆ ಇನ್ನೊಂದು ನಾವು ಮರಿಬಾರ್ದು, SAF ಇಂದ ಹೊರಗೆ ಬರಬೇಕಾದ್ರೆ ಹಿಂದಿನ ಬೋರ್ಡ್, ಅಂದರೆ ನಾವು ಚುನಾವಣೆ ಆಗಿದ್ದು 2025ರಲ್ಲಿ, ಹಿಂದಿನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂದರೆ ಇವತ್ತಿನ ದಿನ ಕೆಲವೊಬ್ರು ಪರಾಜಿತ ಡೈರೆಕ್ಟರ್ಸ್ ಆಗಿದ್ದಾರೆ, ಕೆಲವೊಬ್ರು ರಿಟೈರ್ಮೆಂಟ್ ತೊಗೊಂಡಿದ್ದಾರೆ, ಆಮೇಲೆ ಕೆಲವೊಬ್ರು ನಮಗೆ ಬೇಡ ಅಂತೇಳಿ ದೂರ ಇರೋದಿದ್ದಾರೆ. ಅವರ ಒಂದು ಏನು ಹೇಳ್ತಾರೆ ಸಹಾಯ ಹಾಗೂ ರಿಕವರಿ ಮಾಡೋಕ್ಕೆ ಅವ್ರು ಮಾಡಿರೋಂಥ ಸ್ಟ್ರಾಟಜೀಸು, ಎಕ್ಸಾಂಪಲ್ಗೆ ನಮ್ಮ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಡಾಕ್ಟರ್ PS ಚಂದ್ರಶೇಖರ್ ಅವರ ಒಂದು ಸ್ಟ್ರಾಟಜೀಸ್ ಆಗಲಿ, ನಮ್ಮ ನಿಕಟಪೂರ್ವ ಉಪಾಧ್ಯಕ್ಷರಾಗಿರುವಂಥ ತುಕಾರಾಮ್ ಅವರಾಗಲಿ, ಹಾಗೂ ನಮ್ಮ ನಿಕಟಪೂರ್ವ ಉಪಾಧ್ಯಕ್ಷಿಣಿ ಆಗಿರುವಂಥ ನಾಗಮಣಿ ಮೇಡಮ್ ಆಗಲಿ, ಅವರೆಲ್ಲ ತುಂಬಾ ಕಷ್ಟಪಟ್ಟು ರಿಕವರಿ ಇದರಲ್ಲಿ ಬೆಳಗ್ಗೆ ಹಗಲು ರಾತ್ರಿ ನಮ್ಮ CEO ಮತ್ತು ನಮ್ಮ ರಿಕವರಿ ಸ್ಟಾಫು ಅವರೆಲ್ಲರೂ ಸಿಕ್ಕಾಪಟ್ಟೆ ಅಂದರೆ ತುಂಬ ಕಷ್ಟಪಟ್ಟು ರಿಕವರಿ ಮಾಡಿ ನಾವು ಈ ಒಂದು ಕೆಟ್ಟ ಗ್ರಹಣದಿಂದ ಹೊರಗೆ ಬರೋವಂಥ ಪರಿಸ್ಥಿತಿ ಇವತ್ತಿನ ಬಂದಿದೆ ಅಂತ ಹೇಳಿದ್ರೆ, ಹಿಂದಿನ ಬೋರ್ಡ್ ಮಾಡಿರೋಂಥ ಒಂದು ಸ್ಟ್ರಾಟಜಿ ಮತ್ತು ಇವಾಗಿನ ಹೊಸ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬಂದು ಅದಕ್ಕೆ ಸಪೋರ್ಟ್ ನೀಡುವಂಥ ಕೊಟ್ಟಿರೋಂಥ ಪುಷ್ಟಿ ನಾವು ಇವತ್ತು ನಿಜವಾಗ್ಲೂ ಶ್ಲಾಘಿಸಬೇಕು. ಬಹುಮುಖ್ಯವಾಗಿ 2 ವಿಚಾರ ಮತ್ತೆ ಹೇಳಿ ನಾನು ನಿಮಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ನಮಗೆ SAF ಇಂದ ಹೊರಗೆ ಬರೋದಕ್ಕೆ ನಮಗೆ ಇದ್ದದಂಥ ಪ್ರೊಫೆಷನಲ್ ಡೈರೆಕ್ಟರ್ಸ್ ಇವತ್ತಿನ ದಿನ ತುಂಬ ದುಃಖ ಅಂತ ಹೇಳಿದ್ರೆ, ದೀಪಕ್ ಕುಮಾರ್ ವೇಂದರ್ಕರ್ ನಮ್ಮ ಪ್ರೊಫೆಷನಲ್ ಡೈರೆಕ್ಟರ್ ಇವತ್ತಿನ ನಮ್ಮ ಜೊತೆ ಇಲ್ಲ. ಅವರ ಒಂದು ಏನು ಹೇಳ್ತಾರೆ ಸಲಹೆಗಳು, ಸೂಚನೆಗಳು, ಆಮೇಲೆ ಅವ್ರು ಕೊಡ್ತಾ ಇದ್ದಂಥ ಪ್ರೊಫೆಷನಲ್ ಗೈಡೆನ್ಸು ನಮಗೆ ತುಂಬಾ SAF ಇಂದ ಹೊರಗೆ ಬರೋದಕ್ಕೆ ತುಂಬಾ ನಮಗೆ ಸಹಾಯ ಆಯಿತು. ಅವರ ನಾವು ಇವತ್ತಿನ ನೆನೆಸ್ಕೊಳ್ಳೇಬೇಕು. ಅದ್ರ ಜೊತೆಗೆ ಶ್ರೀನಿವಾಸರಾವ್ ಹಾವಳೆ ಅಂತೇಳಿ ಎಕ್ಸ್ ಬ್ಯಾಂಕರು, ಕೋಟಕ್ ಮಹೀಂದ್ರ ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಅವರು ಇವತ್ತು ನಮ್ಮ ಬೋರ್ಡಲ್ಲಿಲ್ಲ. ಅಂದರೆ ಅವರು ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ದಾರೆ. ಬಟ್ ಅವ್ರು ಕೊಡ್ತಾ ಇದ್ದಂಥ ಒಂದು ಪ್ರೊಫೆಷನಲ್ ಟಿಪ್ಸು ಮತ್ತು ಪ್ರೊಫೆಷನಲ್ ಗೈಡೆನ್ಸು ನಾವು SAF ಇಂದ ಹೊರಗೆ ಬರೋಕ್ಕೆ ತುಂಬ ಅನುಕೂಲ ಆಯಿತು ಅಂತ ಅವ್ರನ್ನೆಲ್ಲ ನೆನೆಸ್ಕೊಂಡು, ಬಹುಮುಖ್ಯವಾಗಿ ನಮ್ಮ CEO, ನಮ್ಮ ಬ್ರಾಂಚ್ ಮ್ಯಾನೇಜರ್ಸು, ನಮ್ಮ ಲೀಗಲ್ ಸೆಕ್ಷನ್ಸು, ರಿಕವರಿ ಸ್ಕ್ವಾಡ್ಸು, ಆಮೇಲೆ ರಿಕವರಿ ಸ್ಟಾಫ್ಸು ಎಲ್ಲರೂ ಸರಿಸಮಾನವಾಗಿ ಒಂದು ಟೀಮ್ ವರ್ಕ್ ಥರ ಮಾಡಿ, ಹಿಂದೆ ಹಳೆ ಬೋರ್ಡು ಮತ್ತು ಹೊಸ ಬೋರ್ಡು ಒಂದು ಸಂಯೋಜನೆಯಿಂದ ನಾವು ಮಾಡಿರೋಂಥ ಈ ಕೆಲಸಕ್ಕೆ ಇವತ್ತಿನ ತಮ್ಮ ಮುಂದೆ ಮತ್ತೆ ನಾವು ಖುಷಿಯಿಂದ ಬಂದಿದ್ದೀವಿ. ಮಾನ್ಯ ಭಾರತ ಬ್ಯಾಂಕಿನ ಮೆಂಬರ್ಸ್ಗಳೇ, ದಯವಿಟ್ಟು ತಾವು ನಮ್ಮ ಬ್ಯಾಂಕಿನ ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತೆ ನಾವು ಮುಂದೆ ಬಂದಿದ್ದೀವಿ. ಇನ್ನೂ ಈ ಒಂದು RBI ಇಂದ ಯಾವುದೇ ಕಾರಣಕ್ಕೂ ಒಂದು ಫೈನ್ ಆಗಲಿ, ಪನಿಷ್ಮೆಂಟ್ ಆಗಲಿ, ಇಲ್ಲಾಂದರೆ ಸರಿಪಡಿಸೋವಂಥ ಕೆಲಸಕ್ಕೆ ನಾವು ಕೈ ಹಾಕಲ್ಲ ಅಂತ ಹೇಳ್ತಾ, ನಮ್ಮೆಲ್ರಿಗೂ ಈ ಒಂದು 2.5 ವರ್ಷ ತುಂಬ ಸಹನೆಯಿಂದ, ಪೇಷನ್ಸಿಂದ ನಮ್ಮನ್ನು ನೀವು ನೋಡಿದಿರಿ. ಇನ್ನು ಮುಂದೆ ಈ ತೊಂದರೆಗಳಾಗದಿರಂಗೆ ನಿಮ್ಮ ಒಂದು ಸೇವೆಗೆ ಸದಾ ಸಿದ್ಧನಾಗಿರ್ತೀವಿ ಅಂತ ಹೇಳ್ತಾ ನಾನು ಈ ದಿನ ನಿಮಗೆ ನಮಸ್ಕರಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಭಾವ್ ಸರ್.